ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮುಂದೆ ಯಾರ್ಯಾರು ವಶಕ್ಕೆ ಪಡೆದಿದ್ದಾರಲ್ಲ ಅವರ ಕುಟುಂಬಸ್ಥರೆಲ್ಲ ಬಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ಬಿಟ್ಟು ಕಳಿಸೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಅವ್ರನ್ನೆಲ್ಲ ಸಮಾಧಾನ ಮಾಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಚಲುವರಾಯಸ್ವಾಮಿ ಅವರು. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಗಮನಿಸ್ತಾ ಇದ್ರೆ ಅದನ್ನ ಉಸ್ತುವಾರಿ ಸಚಿವರು ಸ್ಪಾಟ್ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತವರ ಸಿಟ್ಟು ನೇರವಾಗಿ ಉಸ್ತುವಾರಿ ಸಚಿವರ ಕಡೆಗೇನೆ ತಿರುಗಿದೆ. ಕಾರಣ ಒಂದು, ಕುಟುಂಬದವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ನೋವು. ಇನ್ನೊಂದು, ಕಣ್ಮುಂದೆನೆ ಎಲ್ಲ ಸುಟ್ಟು ಕರಕಲಾಗಿದೆಯಲ್ಲ, ನಮ್ಮ ಸಹಾಯಕ್ಕೆ ಯಾರು, ನಮ್ ನಂಬಿಕೆ ಹೋಗಿದೆ, ವಿಶ್ವಾಸ ಹೋಗಿದೆ, ಹೆಂಗೆ ಇದು ಕತೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಅಸಹಾಯಕ ಸ್ಥಿತಿಯಲ್ಲಿರುವಂತಹ ಪೋಷಕರ ನೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ. CM ರಾತ್ರಿನೂ ಸಹ ನನಗೆ 12:15 ಫೋನ್ ಮಾಡಿ ಮಾತನಾಡಿದರು. ನಮ್ಮ ಯತೀಂದ್ರ ಅಂತೇಳಿ ಹಿಂದೆ SP ಇದ್ರು ಇಲ್ಲೇ, ಅವರು ADGP ಲ್ಯಾಂಡ್ ಆಡಿದ್ದಾರೆ, ಅವರನ್ನು ರಾತ್ರಿಯಲ್ಲೇ ಕಳಿಸಿದರು. ಸೊ ನಾನು ಅವ್ರ ಜೊತೆ ಮಾತನಾಡಿದ್ದೆ. ನಮ್ಮ ಮೈಸೂರು IG ಬೋರ್ಲಿಂಗಯ್ಯನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ, ADGPನೂ ಇಲ್ಲೇ ಇದ್ದಾರೆ. ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಷಿಯೆಂಟಾಗಿ ಹಾಕ್ಕೊಂಡಿದ್ದಾರೆ. ಸೊ ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ. ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡ್ಬೋದು. ಸೊ ಆ ಥರದ ಯಾವುದಾದ್ರು ಸಣ್ಣ ಪುಟ್ಟ ಎಲ್ಲೇ ಇನ್ಸಿಡೆಂಟ್ ಇದ್ರೂ ಪೊಲೀಸ್ ಅಧಿಕಾರಿಗಳು ಪೂರ್ಣ ಪ್ರಮಾಣದ ನಿಯಂತ್ರಣ ಬರೋವರೆಗೂ SP ಅವರು DC ಅವರು ಇದನ್ನು ಮಾನಿಟರ್ ಮಾಡ್ತಾರೆ. ನೋಡೋಣ, ನಾನು ಒಂದು CM ಹತ್ರ ಮಾತಾಡಿ ಇದನ್ನು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಇಲ್ಲೇ ಇದ್ದಾರೆ, ಒಂದು ಎನ್ಕ್ವೈರಿನೂ ಸಹ ಮಾಡಿಸ್ತೀವಿ. ಇಪ್ಪಾಗ್ಲಿಕ್ಕೆ ಕಾರಣ ಏನು, ಪ್ರೀ ಪ್ಲಾನ್ ಇದೆಯಾ, ಇದ್ರ ಹಿನ್ನೆಲೆ ಬರೀ ಗಣಪತಿ ಬಿಟ್ಟು ಹುಡುಗರೇ ಇದಕ್ಕೆ ಅಥವಾ ಮುಸ್ಲಿಮ್ಸು ಬಂದು ಅಟ್ಯಾಕ್ ಮಾಡೋ ಕಾರಣನ, ಇದ್ರ ಹಿಂದೆ ಏನಾದ್ರು ಇದೆಯಾ, ಎಲ್ಲವನ್ನೂ ಸಹ ತನಿಖೆ ಮಾಡಿ ನೋಡಿ. ಆ ಥರ ಇದ್ರೆ ಖಂಡಿತ ನಾನಂತೂ ಯಾರು ಇಂಪಾರ್ಷಿಯಲ್ ಆಗಿ ಕ್ರಮ ತಗೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ. ಪೊಲೀಸ್ ಅಧಿಕಾರಿಗಳು ಸ್ಥಳೀಯವಾಗಿ ಏನಾದ್ರು ವೈಫಲ್ಯತೆ ಇದ್ದರೆ ನಮ್ಮ ADGP ಮತ್ತು IG ಅವರು, ಜಿಲ್ಲಾ DC ಅವರು ಇದ್ದಾರೆ, ಅವ್ರ ರಿಪೋರ್ಟನ್ನು ಕೇಳಿದ್ದೀವಿ. ಆ ಥರದಿದ್ದರೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ. CM ರಾತ್ರಿನೂ ಸಹ ನನಗೆ 12:15 ಫೋನ್ ಮಾಡಿ ಮಾತನಾಡಿದರು. ನಮ್ಮ ಯತೀಂದ್ರ ಅಂತೇಳಿ ಹಿಂದೆ SP ಇದ್ರು ಇಲ್ಲೇ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್. ಪೊಲೀಸರ ವೈಫಲ್ಯ ಇದ್ರೆ ಹೋದ್ರೆ ಅನ್ನುವಂತಹ ವಿಚಾರವನ್ನ ಇನ್ನು ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಇದ್ರೆ ಅಲ್ಲ, ಇದೆ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ ನಿನ್ನೆಯ ಗಲಭೆ. ಸೊ ಕ್ರಮ ಏನು ಅನ್ನೋದು ಪ್ರಶ್ನೆ. ಆಮೇಲೆ ಜನರಲ್ಲಿ ಹೋಗಿರುವಂತಹ ನಂಬಿಕೆ, ವಿಶ್ವಾಸವನ್ನ ಮರುಸ್ಥಾಪನೆ ಮಾಡುವಲ್ಲಿ ಸರ್ಕಾರ ಅಲ್ಲಿ ಇಡ್ತಾ ಇರುವಂತಹ ಹೆಜ್ಜೆ ಸಮಾಧಾನಕಾರವಾಗಿ ಇದೆಯಾ ಅನ್ನೋದು ಪ್ರಶ್ನೆ. ಖಂಡಿತ ಮಮತಾ, ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ನಿಜಕ್ಕೂ ಕೂಡ. ಯಾಕಂದ್ರೆ ಕಳೆದ ವರ್ಷವೂ ಕೂಡ ಅದೇ ಒಂದು ಸ್ಥಳದಲ್ಲಿ ಗಲಾಟೆ ಆಗಿತ್ತು. ಆ ಒಂದು ಗಲಾಟೆಯನ್ನ ಆಗಿನ ಪೊಲೀಸ್ ಅಧಿಕಾರಿಗಳು ನಿಭಾಯಿಸೋದ್ರಲ್ಲಿ ಯಶಸ್ವಿಯಾಗಿದ್ರು. ಯಾವುದೇ ರೀತಿಯಂತಹ ಇವತ್ತಿನ ಗಲಾಟೆ ಏನಾಗಿದೆ ಆ ರೀತಿ ಆಗಕ್ಕೆ ಆಗಿನ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಕೇವಲ ಮಾತುಗಳು ಮತ್ತೆ ನುಗ್ಗುಲಿಗಷ್ಟೇ ಸೀಮಿತವಾಗಿತ್ತು ಅಂದಿನ ಗಲಾಟೆ. ಅದಾದ ಬಳಿಕವಾಗಿ ನಿನ್ನೆ ಗಣಪತಿ ವಿಸರ್ಜನೆ ವೇಳೆಯಲ್ಲೂ ಕೂಡ ಪೊಲೀಸರು ಸಾಕಷ್ಟು ಅಲರ್ಟ್ನೆಸ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಕಳೆದ ಬಾರಿ ಗಲಾಟೆ ಆಗಿತ್ತು, ಈ ನಿಟ್ಟಿನಲ್ಲಿ ಈ ಬಾರಿ ಗಲಾಟೆ ಆಗುವಂತಹ ಚಾನ್ಸಸ್ ಇದೆ ನಿಟ್ಟಿನಲ್ಲಿ ಇಂಟೆಲಿಜೆನ್ಸ್ ಕೂಡ ಒಂದಷ್ಟು ಫೇಲ್ಯೂರ್ ಆಗಿದೆ ಅಂತಲೇ ಕೂಡ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಇದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಮಾಡಿರುವಂತಹ ಒಂದು ಗಲಭೆ ಅಂತೇಳಿ ಕೂಡ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ಮಾಸ್ಕ್ ಖರೀದಿ ಮಾಡುವಂಥದ್ದು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದರ ಜೊತೆಗೆ ಕೂಡ ಇವರು ಕಲ್ಲುಗಳನ್ನ ಕ್ರೋಢೀಕರಣ ಮಾಡುವಂಥದ್ದು ಮತ್ತೆ ಪೆಟ್ರೋಲ್ ಬಾಂಬ್ ಈ ರೀತಿಯಂತಹ ವಸ್ತುಗಳನ್ನ ಎಲ್ಲವೂ ಕೂಡ ಕ್ರೋಢೀಕರಣ ಮಾಡುವಂಥದ್ದು ಎಲ್ಲವೂ ಕೂಡ CCTV ವಿಜುವಲ್ಸ್ ಮತ್ತೆ ಮೊಬೈಲ್ ಫುಟೇಜ್ ನಲ್ಲಿ ಈಗಾಗಲೇ ದೊರಕಿರುವಂಥದ್ದು. ಇದೆಲ್ಲವನ್ನು ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ಡ್ ಅಂತೇಳಿ ಕೂಡ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇಂಟೆಲಿಜೆನ್ಸ್ ಅವ್ರಿಗೆ ಇವೆಲ್ಲವೂ ಕೂಡ ಮಾಹಿತಿ ಇರಬೇಕಾಗಿತ್ತು. ಆದ್ರೆ ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಇಲ್ಲಿ ಫೇಲ್ಯೂರ್ ಆಗಿದೆ ಒಂದ್ ಕಡೆ. ಇನ್ನೊಂದ್ ಕಡೆ ಪೊಲೀಸ್
ಇಲಾಖೆಯು ಸಹ ಕಳೆದ ವರ್ಷ ಆದಂತಹ ಒಂದು ಗಲಾಟೆಯನ್ನ ಇಟ್ಕೊಂಡು ಮತ್ತಷ್ಟು ಬಿಗಿ ಭದ್ರತೆಯನ್ನ ಮಾಡಬಹುದಾಗಿತ್ತು, ಒಂದಷ್ಟು ಕಠಿಣ ಕ್ರಮಗಳನ್ನು ಕೂಡ ಜರುಗಿಸಬಹುದಾಗಿತ್ತು. ಅದ್ಯಾವ ಕೆಲಸವೂ ಕೂಡ ಪೊಲೀಸ್ ಇಲಾಖೆ ಮುಂದಾದಂತೆ ಕಾಣ್ತಾ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟೇ ಪೊಲೀಸ್ ಸಿಬ್ಬಂದಿಯನ್ನ ನಿನ್ನೆ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ವೇಳೆ ನೇಮಕ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ನಡೆದಂತಹ ಗಲಭೆಯನ್ನ ಅಲ್ಲಿದ್ದಂತಹ ಬೆರಳೆಣಿಕೆಯಷ್ಟು ಸಿಬ್ಬಂದಿಗಳು ನಿಭಾಯಿಸಕ್ಕಾಗ್ಲಿಲ್ಲ. ಹಾಗಾಗಿಯೇ ಸಹ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. 7 ಗಂಟೆಗೆ ಆರಂಭವಾದಂತಹ ಈ ಒಂದು ಗಲಾಟೆ ರಾತ್ರಿ 12:30 1 ಗಂಟೆವರೆಗೂ ಕೂಡ ನಡೆಯಿತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಅಂತೇಳಿ ಕೂಡ ಖಂಡಿತವಾಗ್ಲೂ ಕಾಣ್ತಾ ಇದೆ. ಇದರ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಬಿದ್ದಿರುವಂತದ್ದು. ಯಾಕಂದ್ರೆ ಈ ಗಲಭೆಯಿಂದ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟವಾಗಿರುವಂತದ್ದು. ಮಮತಾ, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಸೊ ಗಮನಿಸ್ತಾ ಇದ್ದೀವಿ, ಉಸ್ತುವಾರಿ ಸಚಿವರು ಒಂದ್ ಕಡೆ ಭರವಸೆ ಕೊಟ್ಟಿದ್ದಾರೆ, ಬಟ್ ಮರುಸ್ಥಾಪನೆ, ವಿಶ್ವಾಸ, ನಂಬಿಕೆ, ಭಯ ಹೋಗಲಾಡಿಸೋದು ಹೆಂಗಾಗತ್ತೆ ಅನ್ನೋದು ಸರ್ಕಾರದ ಮುಂದಿರುವ ಸವಾಲು.